ಎಲ್ಲರಿಗೂ ನಮಸ್ಕಾರ. ನಾನು ಈ ದಿನ ಪೊಲೀಸ್ ಕಾನ್ಸ್ಟೇಬಲ್ FDA ಮತ್ತು SDA ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಿರತಕ್ಕಂಥ ಕೆಲವು ವಿಜ್ಞಾನ ಅಥವಾ ಸಾಮಾನ್ಯ ಜ್ಞಾನ ಎಂಬುದರ ವಿಷಯವಾಗಿ 8 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಮತ್ತೆ ಆ ಪ್ರಶ್ನೆಗಳನ್ನು ಹೇಗೆ ಉತ್ತರಿಸಬೇಕು ಅನ್ನೋದನ್ನ ತಿಳಿಸ್ತೀನಿ. ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಸಹಿತ ಮಾತನಾಡ್ತೀನಿ. ಐ ಆಮ್ ಪ್ರೆಸೆಂಟಿಂಗ್ ಬಿಫೋರ್ ಯು ಟುಡೇ ಸಮ್ ಇಂಪಾರ್ಟೆಂಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ related to police constable, FDA and SDA competitive examinations. We can call this either general science or general knowledge. Both are one and the same. So let's see how we can learn these things in the next 8 presentations which I will be presenting it to you. ಇಲ್ಲಿ ನಾನು 2 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಒಂದು ಕನ್ನಡದಲ್ಲೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಇನ್ನೊಂದು ಇಂಗ್ಲಿಷ್ನಲ್ಲಿದೆ. ಕಾರಣ ಇಂಗ್ಲಿಷ್ ಮತ್ತು ಕನ್ನಡ ಮೀಡಿಯಂ ಇಬ್ಬರಿಗೂ ಅನುಕೂಲವಾಗಲಿ ಅಂತ. ಮೊದಲು ಪ್ರಶ್ನೆಗಳು ನೋಡೋಣ. ಮೊದಲನೇ ಪ್ರಶ್ನೆ ಎಡಗಡೆ ಕನ್ನಡದಲ್ಲಿರ್ತಕ್ಕಂಥದ್ದು. ಬೆಳಕಿನ ವೇಗ ಇಲ್ಲಿ ಕೊಟ್ಟಿರುವ ಯಾವ ವಸ್ತು ಅಥವಾ ಮಾಧ್ಯಮ ಅಂತ ಕರೀತಾರೆ ಕಡಿಮೆ ಆಗುವುದು. ಅಂದರೆ ಲೈಟು 1,86,000 ಕಿಲೋಮೀಟರ್ ಪರ್ ಸೆಕೆಂಡ್ ಹೋಗುತ್ತೆ. ಅಂತ ಒಂದು ಲೈಟು ನೀರು, ಗಾಜು, ಗಾಳಿ, ನಿರ್ವಾತ ಪ್ರದೇಶ ಈ 4ರಲ್ಲಿ ABCD 4 ವಸ್ತುಗಳು ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ವಸ್ತುವಿನಲ್ಲಿ ಅದರ ಸ್ಪೀಡ್ ವೇಗ ಕಡಿಮೆಯಾಗುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇನ್ ವಿಚ್ ಮೀಡಿಯಂ ಲೈಟ್ ಈಸ್ ಸ್ಲೋವರ್ than the usual speed. The usual speed of light is 1,86,000 kilometers per second. Ega now there are 4 media or materials are given: water, glass, air and vacuum. You have to answer in which it becomes slow. Second question is, which scientist first described the law of gravitation? ಅದನ್ನ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರಿಬಹುದು ಅಥವಾ ಲಾ ಆಫ್ ಗ್ರಾವಿಟೇಷನ್ ಅಂತ ಹೇಳ್ಬೋದು. There are 4 possible answers for it. A. Madame Curie. B. Charles Darwin. C. Gelili Gelilio. D.Sir Issac Newton. ಕನ್ನಡದಲ್ಲಿ ಹೇಳಬೇಕು ಅಂದರೆ, ಗುರುತ್ವಾಕರ್ಷಣ ನಿಯಮವನ್ನು ಮೊದಲಿಗೆ ತಿಳಿಸಿದ ವಿಜ್ಞಾನಿ ಯಾರು? ಇಲ್ಲಿ 4 ABCD 4 ಉತ್ತರಗಳಿವೆ. ಅದರಲ್ಲಿ ಒಂದನ್ನು ಆಯ್ಕೆ ಮಾಡಬೇಕು. ಮೇಡಮ್ ಕ್ಯೂರಿ, ಚಾರ್ಲ್ಸ್ ಡಾರ್ವಿನ್, ಗೆಲಿಲಿ ಗೆಲಿಲಿಯೋ, ಸರ್ ಐಸಾಕ್ ನ್ಯೂಟನ್. ಈಗ ಈ ಪ್ರಶ್ನೆಗಳು ನೋಡೋದಕ್ಕೆ ಬಹಳ ಸುಲಭವಾಗಿದೆ, ಉತ್ತರವೂ ಸುಲಭವಾಗಿರುತ್ತೆ. ಆದರೆ ನೀವು ಇದನ್ನು ಜ್ಞಾಪಿಸ್ಕೊಳ್ಬೇಕು. ಈಗ ಮೊದಲನೇ ಪ್ರಶ್ನೆಗೆ ಉತ್ತರ ಗಾಜು. ಗಾಜಿನಲ್ಲಿ ನಿಧಾನವಾಗಿ ಹೋಗುತ್ತೆ. ಆ 3 ಮಾಧ್ಯಮಗಳನ್ನು ಕಂಪೇರ್ ಮಾಡಿದರೆ. ಗುರುತ್ವಾಕರ್ಷಣೆ ನಿಯಮವನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದಾಗ ಅದಕ್ಕೆ ನೀವೇನು ಹೇಳಬೇಕು ಅಂತಂದ್ರೆ ಐಸಾಕ್ ನ್ಯೂಟನ್ ಅವರು. ಈಗ ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂದ್ರೆ, ಇನ್ ದಿ ಗ್ಲಾಸ್ ಲೈಟ್ ಟ್ರಾವೆಲ್ಸ್ ಸ್ಲೋವರ್ ಕಂಪೇರ್ಡ್ ಟು ಅದರ್ 3 ಮೀಡಿಯಾ. ಸರ್ ಐಸಾಕ್ ನ್ಯೂಟನ್ ಫಸ್ಟ್ ಎಕ್ಸ್ಪ್ಲೈನ್ ದಿ ಯೂನಿವರ್ಸಲ್ ಆಫ್ ಗ್ರಾವಿಟೇಷನ್. ಇದು ಉತ್ತರ ಆಯಿತು. ಈಗ ಇದಕ್ಕೆ ಕಾರಣಗಳು ಏನು ಅನ್ನೋದನ್ನು ನೋಡೋಣ. ಇಲ್ಲಿ ನಾನು ನಿಮಗೆ ವಿವರಣೆ ಕೊಟ್ಟಿದ್ದೀನಿ. ಈ ಮೊದಲನೇ ಪ್ರಶ್ನೆಗೆ ಗಾಜಿನಲ್ಲಿ ಅಣುಗಳು ತುಂಬಾ ಹತ್ತಿರದಲ್ಲಿ ಇರುವವು. ಪರಮಾಣು ಅಂತ ನಾವು ಹೇಳ್ಬೋದು ಅಥವಾ ಅಣುಗಳು ಅಂತ ಹೇಳ್ಬೋದು. ಇವು ತುಂಬಾ ಹತ್ತಿರದಲ್ಲಿ ಇರುತ್ತೆ. ಅಂದ್ರೆ ಗಾಳಿ, ನೀರು, ನಿರ್ವಾತ ಇವುಗಳನ್ನ ಕಂಪೇರ್ ಮಾಡೋದು. ನಿರ್ವಾತ ಅಂದ್ರೆ ಏನು ಇಲ್ಲದೆ ಇರ್ತಕ್ಕಂಥ ಏರಿಯಾ ಅಂತ. ಅದರಲ್ಲಿ ಪರಮಾಣುಗಳು ಇರುತ್ತಲ್ಲ, ಅವುಗಳ ದೂರ ವ್ಯತ್ಯಾಸವಿರುತ್ತೆ. ಗಾಜಿನಲ್ಲಿ ಅದು ತುಂಬಾ ಮಂದವಾಗಿದೆ
ಆದ್ದರಿಂದ ಅಲ್ಲಿ ಅಣುಗಳು ತುಂಬಾ ಹತ್ತಿರದಲ್ಲಿರುತ್ತೆ. ಹೀಗಾಗಿ ಇವುಗಳ ಸಾಂದ್ರತೆ ಗಾಜಿಗಿಂತ ಕಡಿಮೆ ಇದೆ. ಆದ ಕಾರಣ ಬೆಳಕಿನ ವೇಗ ಗಾಜಿನಲ್ಲಿ ಕಡಿಮೆ ಆಗುವುದು. ಏನ್ ಕಾರಣ ಅದಕ್ಕೆ ಅಂದ್ರೆ ಬೆಳಕಿನ ಶಕ್ತಿ ಅಲೆಗಳು, ಬೆಳಕು ಶಕ್ತಿಯ ಅಲೆಗಳ ರೂಪದಲ್ಲಿ ನಾವು ಪ್ರಯಾಣ ಮಾಡುತ್ತೆ ಅಂತ ಹೇಳ್ತೀವಿ, ಅಥವಾ ಪಾರ್ಟಿಕಲ್ಸ್ ಆಗಿರುತ್ತೆ ಅಂತ ಹೇಳ್ತೀವಿ. ಯಾವ್ದಾದ್ರು ನೀವು ತಿಳ್ಕೊಳ್ಬಹುದು. ನಿಮಗೆ ಪುಸ್ತಕದಲ್ಲಿ ಏನ್ ಕೊಟ್ಟಿದ್ದಾರೆ ಅದನ್ನು ತಿಳ್ಕೊಳ್ಳಿ. ಈ ಅಲೆಗಳು ಅಣುಗಳಿಗೆ ಅದು ಬಡಿಯುವುದರಿಂದ ಅವು ಮತ್ತೆ ಬಡಿದು ರಿಫ್ಲೆಕ್ಟ್ ಆಗುತ್ತೆ, ಪುನಃ ಪ್ರತಿಫಲನವಾಗುತ್ತೆ. ಹೀಗಾಗುವುದರಿಂದ ಪ್ರತಿ ಸೆಕೆಂಡಿನಲ್ಲೂ ಸಹಿತ ಅದರ ಸ್ಪೀಡು ಸ್ವಲ್ಪ ಕಡಿಮೆ ಆಗುತ್ತೆ. ಅದೇ ಕಾರಣ. Glass is denser compared to water and other materials because molecules in the glass are much closer, they are compact, they are very nearer, and therefore glass is considered the denser medium plural, medium singular. Molecules are very closely packed in glass. Therefore, light, which is a form of energy, which will either travel as waves or as particles. Particulate energy ಅಂತಾನು ಕರೀತಾರೆ, ಅಥವಾ ಅಲೆಗಳ ರೂಪದಲ್ಲಿ ವೇವ್ಸ್ ಅಂತಾನು ಹೇಳ್ತಾರೆ. ಯಾವುದೇ ಆಗಿದ್ದು ಸಹಿತ these waves will hit the molecules, and when they hit the molecules or they bounce back, by doing so their speed is reduced. Therefore, the correct answer for that is glass. ಇಲ್ಲಿ ಎರಡನೇ ಪ್ರಶ್ನೆಗೆ ನಾನು ವಿವರಣೆ ಕೊಟ್ಟಿದ್ದೀನಿ. ಸ್ವಲ್ಪ ವಿವರಣೆ ಜಾಸ್ತಿ ಆಗುತ್ತೆ ಅಂತ ಅನ್ಸ್ಬೋದು ನಿಮಗೆ, ಆದರೆ ವಿವರಣೆ ನೀವು ಚೆನ್ನಾಗಿ ತಿಳ್ಕೊಂಡ್ರೆ ನೀವು ಯಾವುದೇ ಒಂದು ಪ್ರಶ್ನೆ ಬಂದರೂ ಉತ್ತರ ಬರೆಯೋದಕ್ಕೆ ಸಾಧ್ಯವಾಗುತ್ತೆ. See, sometimes you may feel I have given more explanation, but if you understand the concept and the explanation clearly, you can answer not 1, 4 or 5 questions when it is related to this particular type of content. Example, ಈಗ ಸರ್ ಐಸಾಕ್ ನ್ಯೂಟನ್ ಅವರು ಮಲ್ಕೊಂಡು ವಿಶ್ರಾಂತಿ ತಗೊಳ್ಬೇಕಾದ್ರೆ ಸೇಬಿನ ಹಣ್ಣು ಕೆಳಗೆ ಬೀಳುತ್ತೆ. ಆ ಸೇಬಿನ ಹಣ್ಣು ಯಾಕೆ ಕೆಳಗಡೆ ಬಿತ್ತು, ಮೇಲಕ್ಕೆ ಹೋಗ್ಲಿಲ್ಲ ಅಂತ ಪ್ರಶ್ನೆ ಬರುತ್ತೆ ಅವರಿಗೆ. ಆ ಪ್ರಶ್ನೆ ನಾವು ಕೇಳಲಿಲ್ಲ, ಆದ್ರೆ ಮೊಟ್ಟ ಮೊದಲು ಅವ್ರು ಕೇಳಿದ್ರು. ಸೇಬಿನ ಹಣ್ಣು ಕಳಿಸ್ಬಿಡ್ಬೇಕಾದ್ರೆ ಮೇಲಕ್ಕೆ ಯಾಕೆ ಹೋಗ್ಬಾರ್ದು, ಕೆಳಗಡೆನೆ ಯಾಕೆ ಬರಬೇಕು ಅಂತ ಪ್ರಶ್ನೆ ಕೇಳಿದಾಗ ಅವರು ಏನು ಯೋಚನೆ ಮಾಡಿದ್ರೆ, ಭೂಮಿಯಲ್ಲಿ ಒಂದು ಆಕರ್ಷಣ ಶಕ್ತಿ ಇದೆ, ಅದಕ್ಕೆ ಗುರುತ್ವಾಕರ್ಷಣ ಶಕ್ತಿ ಅಂತ ಕರೀತಾರೆ. ಎಲ್ಲಾ ವಸ್ತುಗಳು ಆ ಗುರುತ್ವಾಕರ್ಷಣ ಶಕ್ತಿಗೆ ಒಳಪಡಬೇಕಾಗುತ್ತೆ, ನಿಯಮಕ್ಕೆ ಒಳಪಡಬೇಕಾಗುತ್ತೆ ಅಂತ ಅದನ್ನು ಇಂಗ್ಲಿಷ್ ನಲ್ಲಿ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಅಂತ ಕರೀತಾರೆ. ಅದು ಮೊಟ್ಟ ಮೊದಲಿಗೆ ಸರ್ ಐಸಾಕ್ ನ್ಯೂಟನ್ ಅವರು ವಿವರಣೆ ಮಾಡಿದ್ರು. ಅದೇ ಅವರ ಸಿದ್ಧಾಂತ. ಸಿ here the answer is Isaac Newton, when he was resting, he saw an apple falling from a tree. When you and I, we see the apple falling or anything falling, we don't mind about it, we keep quiet. But he, as a scientist, asked the question, why apple, when it is falling down, will not go up? Why it has to come down? See what a simple question it is. For that, there was no answer earlier. So he said that Earth's center has a pull. That pull is called gravitational pull, and that pulls down all materials that is linked to our Earth, and that he called universal law of gravitation. From that day, this law has become famous, and therefore the law of universal gravitation has been written and described first time by Sir Isaac Newton. ಚಾರ್ಲ್ಸ್ ಡಾರ್ವಿನ್ ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಇವರು ವಿಕಾಸವಾದವನ್ನ ಸೂಚನೆ ಮಾಡಿದ್ರು. ಮೇಡಮ್ ಕ್ಯೂರಿ ಅವರು ಏನ್ ಮಾಡಿದ್ರು ಅಂತ ಕೇಳಿದ್ರೆ, ಅವರು ರೇಡಿಯೋ ಆಕ್ಟಿವ್ ಬಗ್ಗೆ ಕಂಡು ಹಿಡಿದ್ರು. ಗೆಲಿಲಿ ಗೆಲಿಲಿಯೋ ಅವರು ಏನ್ ಮಾಡಿದ್ರು, ಗೆಲಿಲಿ ಗೆಲಿಲಿಯೋ ಅಂತಕ್ಕಂಥವರು ಒಬ್ಬ ದೊಡ್ಡ ಆಸ್ಟ್ರಾನಮಿಸ್ಟ್. ಅವರು ಆಸ್ಟ್ರಾನಮಿಗೆ ಸಂಬಂಧಿಸಿರ್ತಕ್ಕಂಥ ಒಂದು ಟೆಲಿಸ್ಕೋಪ್ ಅನ್ನು ಕಂಡುಹಿಡಿದ್ರು. So Charles Darwin is linked to evolution of living beings. He described how simple living beings now
get themselves into complicated ones, and that's what he called organic evolution. And then Madame Curie worked on radioactivity. Gelili Gelilio, an astronomist, he described many things and he invented many things. One of the most important thing is the astronomical telescope. The correct answer for your second question is Isaac Newton. ಇಲ್ಲಿ ಇನ್ನೂ 2 ಪ್ರಶ್ನೆಗಳು ಕೊಟ್ಟಿದ್ದೀನಿ. ಮೂರನೇ ಪ್ರಶ್ನೆ, ಆರಿಜಿನ್ ಆಫ್ ಸ್ಪೀಶೀಸ್ ಅಂತ ಒಂದು ಗ್ರಂಥವನ್ನ ಬರೆದ ವಿಜ್ಞಾನಿ ಯಾರು? ಇಲ್ಲಿ 4 ಉತ್ತರ ಇದೆ. ಒಂದು ಚಾರ್ಲ್ಸ್ ಡಾರ್ವಿನ್, ಬಿ ರಾಬರ್ಟ್ ಹಿಲ್, ಸಿ ಹ್ಯೂಗೋ ಡೇವಿಸ್, ಡಿ ಲಾಮಾರ್ಕ್. ಇಂಗ್ಲಿಷ್ನಲ್ಲಿ ಹೇಳಬೇಕು ಅಂದ್ರೆ, ಹೂ ರೋಟ್ ದಿ ಬುಕ್ ಕಾಲ್ಡ್ ಆರಿಜಿನ್ ಆಫ್ ಸ್ಪೀಶೀಸ್? ಅದು ಉತ್ತರ. ಅದಕ್ಕೆ ಯಾವುದು ಅಂದ್ರೆ ಎ ಚಾರ್ಲ್ಸ್ ಡಾರ್ವಿನ್, ಬಿ ಚಾರ್ಲ್ಸ್ ಹಿಲ್, ಸಿ ಹ್ಯೂಗೋ ಡೇವಿಸ್, ಡಿ ಲಾಮಾರ್ಕ್. You have to select one correct answer. The correct answer is Charles Darwin. ಇದಕ್ಕೆ ಸರಿಯಾದ ಉತ್ತರ ಚಾರ್ಲ್ಸ್ ಡಾರ್ವಿನ್ ಅಂತಕ್ಕಂಥದ್ದು. ಈ 3 ಜನ ಬೇರೆಯವರಿದ್ದಾರಲ್ಲ, ಅವ್ರು ಏನ್ ಮಾಡಿದ್ರು ಅಂತ ಮುಂದೆ ವಿವರಣೆ ಮಾಡ್ತೀನಿ. 4ನೇ ಪ್ರಶ್ನೆ, ವಿಟಮಿನ್ ಎ ಆಹಾರದಲ್ಲಿ ಯಾವ ಆಹಾರದಲ್ಲಿ ಹೆಚ್ಚು ಇರುವುದು? 4 ಹಣ್ಣುಗಳು ಕೊಟ್ಟಿದೆ. ಈ ಹಣ್ಣುಗಳಲ್ಲಿ ಯಾವ ಹಣ್ಣಲ್ಲಿ ಜಾಸ್ತಿ ಇರುತ್ತೆ? ಎ ನಿಂಬೆಹಣ್ಣು, ಬಿ ಬಾಳೆಹಣ್ಣು, ಸಿ ಸೇಬಿನ ಹಣ್ಣು, ಡಿ ಪಪಾಯ ಹಣ್ಣು ಅಥವಾ ಪರಂಗಿ ಹಣ್ಣು ಅಂತ ಕರೀತಾರೆ. ಇನ್ನೊಂದು ಕ್ವಶನ್, ವಿಚ್ ಫ್ರೂಟ್ ಹ್ಯಾಸ್ ಮೋರ್ ವೈಟಮಿನ್ ಎ? ಆನ್ಸರ್, there are 4 possible answers. A lemon fruit, B banana fruit, C apple fruit, D papaya fruit. See, all the 4 fruits contain vitamins of different types, but the question is which fruit contains excess or more vitamin A? ಅದು ಇಂಪಾರ್ಟೆಂಟ್. ವೈಟಮಿನ್ ಎ ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತ ಕೇಳ್ತಾ ಇದ್ದಾರೆ. ಈ 4 ಹಣ್ಣುಗಳಲ್ಲೂ ವೈಟಮಿನ್ ಇರುತ್ತೆ, ಆದರೆ ವೈಟಮಿನ್ ಎ ಅಂತಕ್ಕಂಥದ್ದು ಯಾವುದ್ರಲ್ಲಿ ಜಾಸ್ತಿ ಇದೆ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಉತ್ತರ ಹೇಳಬೇಕು ಅಂದ್ರೆ ಪಪಾಯ ಹಣ್ಣಿನಲ್ಲಿ ವೈಟಮಿನ್ ಎ ಜಾಸ್ತಿ ಇರುತ್ತೆ. ಪಪಾಯ ಫ್ರೂಟ್ ಕಂಟೈನ್ಸ್ ಮೋರ್ ವೈಟಮಿನ್ಸ್ ಎ. ಯಾಕೆ ಅಂತ ಮುಂದೆ ನೋಡೋಣ ಬನ್ನಿ. ಈ 4ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಾನು ಚಾರ್ಲ್ಸ್ ಡಾರ್ವಿನ್ ಅಂತ ಹೇಳಿದೆ. ಯಾಕೆ ಅಂತ ನೋಡೋಣ ಬನ್ನಿ. ಚಾರ್ಲ್ಸ್ ಡಾರ್ವಿನ್ ಅವರು ಜೀವಿಗಳ ವಿಕಾಸ ಅಧ್ಯಯನ ಮಾಡಿ, ಸಂಶೋಧನೆ ಮಾಡಿ, ಅವರ ಅನೇಕ ಅನಿಸಿಕೆಗಳನ್ನ ಬರೆದಿಟ್ಕೊಂಡ್ರು. ಆಮೇಲೆ ಒಂದು ದೊಡ್ಡ ಗ್ರಂಥವನ್ನು ಬರೆದ್ರು. ಆ ಗ್ರಂಥಕ್ಕೆ ನಾವು ಆ ಗ್ರಂಥ ಇದೆಯಲ್ಲ, ಅದಕ್ಕೆ ಆರಿಜಿನ್ ಆಫ್ ಸ್ಪೀಶೀಸ್ ಅಂತ ಕರೀತಾರೆ. ಅವರು he studied living organisms, especially connecting to organic evolution. He said how life changed from simple to complex forms. He explained all these things in his book called Origin of Species. ಅದು ಅವರು ಚಾರ್ಲ್ಸ್ ಡಾರ್ವಿನ್ ಮಾಡಿರ್ತಕ್ಕಂಥ ಕೆಲಸ. ಇನ್ನು ಚಾರ್ಲ್ಸ್ ಹಿಲ್ ಅಂತಕ್ಕಂಥವರು ಅಮೆರಿಕಾದ ಪಾಲಿಟಿಷಿಯನ್ನು. ಇವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಇದು ನಿಮ್ಮ ಚರಿತ್ರೆ ಪ್ರಶ್ನೆ ಬಂದರೂ ಬರ್ಬೋದು ಚಾರ್ಲ್ಸ್ ಹಿಲ್ ಬಗ್ಗೆ. ಹ್ಯೂಗೋ ಡೇವಿಸ್ ಅಂತಕ್ಕಂಥವರು ಸಹಿತ ಅವರು ಜೈವಿಕ ಶಾಸ್ತ್ರದಲ್ಲಿ ಕೆಲಸ ಮಾಡಿದ್ರು. ಅವರು ತಳಿಗಳ ಮ್ಯೂಟೇಷನ್, ತಳಿಗಳ ರೂಪಾಂತರ ಹೇಗಾಗುತ್ತೆ ಅನ್ನೋದನ್ನು ಎಕ್ಸ್ಪ್ಲೈನ್ ಮಾಡಿದ್ರು. ಹ್ಯೂಗೋ ಡೇವಿಸ್ ವರ್ಕ್ಡ್ ಆನ್ mutation. He explained how organisms change, but not like Charles Darwin. He described organisms change due to change in the genes. ಲಾಮಾರ್ಕ್ ಅಂತಕ್ಕಂಥವರು ಸಹಿತ ವಿಕಾಸದ ಬಗ್ಗೆ ಹೇಳಿದ್ರು. ಅವರ ವಿಕಾಸದ ಬಗ್ಗೆ ಏನ್ ಹೇಳ್ತಾರೆ ಅಂದ್ರೆ ಯೂಸ್ ಅಂಡ್ ಡಿಸ್ಯೂಸ್ ಥಿಯರಿ ಅಂತ ಕರೀತಾರೆ. ಅಂದ್ರೆ ನಾವು ನಮ್ಮ ದೇಹದ ಅಂಗಾಂಗಗಳನ್ನು ಸರಿಯಾಗಿ ಉಪಯೋಗ ಮಾಡದೆ ಹೋದರೆ ಅವು ನಶಿಸಿ ಹೋಗುತ್ತೆ, ಸರಿಯಾಗಿ ಉಪಯೋಗ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಅವರು ಕೊಟ್ಟಂತ ಒಂದು ಸಿದ್ಧಾಂತ. ಆದರೆ ಅದನ್ನು ಎಷ್ಟು ಜನ ಒಪ್ತಾರೋ ಇಲ್ಲೋ ಗೊತ್ತಿಲ್ಲ.
ಆದರೆ ಇತ್ತೀಚೆಗೆ ಪುನಃ Lamarckism is coming to play. Lamarck explained in the earlier days of Charles Darwin that when we use a particular organ, the organ develops, and if you don't use disused organ, do not develop. That is the theory he gave on organic evolution. But today, Lamarckism seems to be okay. Darwinism seems to changing a shape. Anyway, we have to see all these things in a different angle when you go to higher class. ಇನ್ನು ವಿಟಮಿನ್ಗಳು ಅಥವಾ ಜೀವಸತ್ವಗಳು ಅಂತ ಕನ್ನಡದಲ್ಲಿ ಕರೀತಾರೆ, ಅವುಗಳ ಬಗ್ಗೆ ವಿವರಣೆ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ಡಿ ಪಪಾಯ ಹಣ್ಣಿದೆಯಲ್ಲ, ಪರಂಗಿ ಹಣ್ಣು, ಅದರಲ್ಲಿ ವಿಟಮಿನ್ ಎ ಜಾಸ್ತಿ ಇರುತ್ತೆ. ಬೇರೆ ವಿಟಮಿನ್ಗಳು ಇದ್ರೂ ಸಹಿತ ಅದರಲ್ಲಿ ವಿಟಮಿನ್ ಎ ಜಾಸ್ತಿ ಇರುತ್ತೆ. ಅದು ಪ್ರಯೋಗಶಾಲೆಯಲ್ಲಿ ಕಂಡುಹಿಡಿದಿದ್ದಾರೆ. ಅದನ್ನ ಸರಿಯಾದ ಉತ್ತರ ಅಲ್ಲಿ ಪರಂಗಿ ಹಣ್ಣು. ಎ ಅಲ್ಲಿ ನಿಂಬೆ ಹಣ್ಣು ಇದೆಯಲ್ಲ, ಅದರಲ್ಲಿ ವಿಟಮಿನ್ ಸಿನೂ ಇರುತ್ತೆ. ವಿಟಮಿನ್ ಸಿ ನಿಂಬೆ ಹಣ್ಣಲ್ಲಿ ಜಾಸ್ತಿ ಇರುತ್ತೆ. ಬಾಳೆಹಣ್ಣಲ್ಲಿ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಜಾಸ್ತಿ ಇರುತ್ತೆ. ಎ ದಟ್ ಈಸ್ ಲೆಮನ್ ಫ್ರೂಟ್ ಕಂಟೈನ್ಸ್ excess of vitamin C. It contains more vitamin C or ascorbic acid. Banana or plantain fruit contains B complex vitamins. C. Cebu, apple. Apple contains more of B complex again. ಸೇಬಿನ ಹಣ್ಣಲ್ಲಿ ಬಿ ವಿಟಮಿನ್ಗಳು ಜಾಸ್ತಿ ಇರುತ್ತೆ ಮತ್ತೆ ಸಿ ವಿಟಮಿನ್ ಇರುತ್ತೆ. ಆಪಲ್ ಕಂಟೈನ್ ಬೋತ್ ಬಿ ಅಂಡ್ ಸಿ. ಸೊ ನೀವು ಪ್ರಶ್ನೆ ನಿಮಗೆ ಯಾವ ರೀತಿ ಬಂದಿರುತ್ತೋ ಅದನ್ನು ನೋಡಿಕೊಂಡು ಇವುಗಳನ್ನ ನೀವು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಕೇಳಿರೋ ಪ್ರಶ್ನೆ ವಿಟಮಿನ್ ಎ ಯಾವ ಹಣ್ಣಿನಲ್ಲಿ ಜಾಸ್ತಿ ಇರುತ್ತೆ ಅಂತ. ಅದಕ್ಕೆ ಸರಿಯಾದ ಉತ್ತರ ಪಪಾಯ ಹಣ್ಣು. ಆಮೇಲೆ ಈಗ ವಿಟಮಿನ್ ನಲ್ಲಿ ಇನ್ನೂ ಸಹಿತ ಡಿ, ಎ, ಕೆ, ಇ ಅಂತ ಬೇರೆ ಬೇರೆ ಜೀವಸತ್ವಗಳಿವೆ, ವಿಟಮಿನ್ಗಳಿವೆ. ಈ ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗುತ್ತೆ. ವಿಟಮಿನ್ ಡಿ, ಎ, ಕೆ, ಇ, ಡೇಕ್ ಅಂತ ಜ್ಞಾಪಕ ಇಟ್ಕೊಂಡ್ರೆ ಇದು ಕೊಬ್ಬಿನಲ್ಲಿ ಕರಗುತ್ತೆ. ಡಿ, ಎ, ಕೆ, ಇ vitamins are fat soluble. Vitamins are important for biochemical reactions. ಬಯೋಕೆಮಿಕಲ್ ರಿಯಾಕ್ಷನ್ಸ್ಗೆ ವಿಟಮಿನ್ಗಳು ಜೀವಸತ್ವಗಳು ಹೆಚ್ಚು ಬೇಕಾಗುತ್ತೆ. ವಿಟಮಿನ್ ಸಿ ಮತ್ತು ಬಿ ಕಾಂಪ್ಲೆಕ್ಸು ನೀರಿನಲ್ಲಿ ಕರಗುತ್ತೆ. ಹೀಗೆ ವಿಟಮಿನ್ಗಳ ಬಗ್ಗೆ ಜೀವಸತ್ವದ ಬಗ್ಗೆ ಪ್ರಶ್ನೆಗಳು ಕೇಳಿದರೆ ಇವುಗಳನ್ನ ಜ್ಞಾಪಿಸ್ಕೋಬೇಕು. ಇವುಗಳು ನಾವು ಪ್ರತಿನಿತ್ಯದಲ್ಲಿ ಉಪಯೋಗಿಸ್ತಕ್ಕಂಥ ವಸ್ತುಗಳಾದ್ರಿಂದ ನೀವು ಇವುಗಳನ್ನ ಸಾಮಾನ್ಯ ಜ್ಞಾನ ಅಂತಾನು ಸಹಿತ ಭಾವಿಸ್ಕೋಬಹುದು ಅಥವಾ ಜೀವ ವಿಜ್ಞಾನ ಅಂತ ಸಹಿತ ಭಾವಿಸ್ಕೋಬಹುದು. ನೀವು ಈ ವಿಚಾರಗಳನ್ನ ಜ್ಞಾಪಿಸ್ಕೊಂಡ್ರೆ ನೀವು ಹೆಚ್ಚು ಪ್ರಶ್ನೆಗಳಿಗೆ ಉತ್ತರ ಬರೆಯೋದಕ್ಕೆ ಅನುಕೂಲವಾಗುತ್ತೆ. ಇಲ್ಲಿ ನಾನು ನಿಮ್ಗೊಂದು ಸಲಹೆ ಕೊಡ್ತಾ ಇದ್ದೀನಿ. ಈ ಸಲಹೆಯನ್ನ ಸೂಕ್ಷ್ಮವಾಗಿ ನೀವು ಪರಿಶೀಲನೆ ಮಾಡಬೇಕು. MCQ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇರುತ್ತಲ್ಲ, ಅದರಲ್ಲಿ ಕೊಡ್ತಕ್ಕಂಥ ಎ, ಬಿ, ಸಿ, ಡಿ ಅಂತ 4 ಆಲ್ಟರ್ನೇಟಿವ್ಸ್ ಕೊಟ್ಟಿರ್ತಾರೆ. ಈ ನಿಮ್ಮ ಪರೀಕ್ಷೆಗಳಲ್ಲಿ 100 ಪ್ರಶ್ನೆಗಳು ಸಹಿತ MCQಗಳಾಗಿರುತ್ತೆ, ಮಲ್ಟಿಪಲ್ ಚಾಯ್ಸ್ ಆಗಿರುತ್ತೆ. ಅದರಲ್ಲಿ 4 ಉತ್ತರಗಳು ಕೊಟ್ಟಿರ್ತಾರೆ. ಒಂದು ಉತ್ತರವನ್ನು ನೀವು ಆರಿಸ್ಬೇಕು. ಆ ಒಂದು ಉತ್ತರವನ್ನು ಆರಿಸ್ಬೇಕಾದ್ರೆ ನಿಮಗೆ ಪ್ರಶ್ನೆಯನ್ನ ಸರಿಯಾಗಿ ಓದಿ ತಿಳ್ಕೊಳ್ಬೇಕು. ನೀವು ಯು ಮಸ್ಟ್ ರೀಡ್ ದಿ ಕ್ವಶನ್ ಕೇರ್ಫುಲಿ ಅಂಡ್ ಪ್ರಾಪರ್ಲಿ. ಅಂಡ್ ಇಂಪಾರ್ಟೆಂಟ್ ವರ್ಡ್ಸ್ ಲೈಕ್ ಎಸೆನ್ಷಿಯಲ್, ಇಂಪಾರ್ಟೆಂಟ್ ಅಂತಕ್ಕಂಥದ್ದು, ಅಥವಾ ನಾಟ್ ಅಂತ ಒಂದು ಪ್ರಶ್ನೆ ಬಂದರೆ ಅದು ನೆಗೆಟಿವ್ ಕ್ವಶನ್ ಆಗುತ್ತೆ. ಹೀಗೆ ಪ್ರಶ್ನೆಗಳನ್ನು ಸರಿಯಾಗಿ ಓದಿದ ಮೇಲೆ ನೀವು 4 ಉತ್ತರದಲ್ಲಿ ಒಂದು ಉತ್ತರವನ್ನ ಆಯ್ಕೆ ಮಾಡಬೇಕು. ಇಲ್ಲಿ ನೋಡಿ, ಉತ್ತರಗಳು ಕೊಟ್ಬಿಟ್ಟಿರ್ತಾರೆ. ಆನ್ಸರ್ಸ್ ಆರ್ ಆಲ್ರೆಡಿ ಗಿವನ್. 4 ಆನ್ಸರ್ಸ್ ಆರ್ ಗಿವನ್. ಯು ಹ್ಯಾವ್ ಟು ಸೆಲೆಕ್ಟ್ ಓನ್ಲಿ one answer. If you do not know the content properly, ನೀವು ಆ ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳದೆ ಹೋದಾಗ ನೀವು ಗೆಸ್ ಮಾಡ್ತೀರಾ, ಊಹೆ ಮಾಡ್ತೀರಾ. ಊಹೆ ಮಾಡಿದಾಗ ತಪ್ಪಾಗ್ಬೋದು, ಸರಿಯಾಗ್ಬೋದು. ಅದು ವಿಷಯಗಳನ್ನು ಸರಿಯಾಗಿ ತಿಳ್ಕೊಂಡಾಗ ನೀವು ಕರೆಕ್ಟ್ ಉತ್ತರ ಕೊಡ್ಬೋದು. ಇಲ್ಲೊಂದು ಉದಾಹರಣೆ ಕೊಡ್ತೀನಿ ನೋಡಿ. ನಾನು ಒಂದು ಮಲ್ಟಿಪಲ್ ಚಾಯ್ಸ್ ನಲ್ಲಿ ಒಂದನ್ನ ನಾವು 6, 7 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಆಗಿ ಮಾಡಬಹುದು, ಕನ್ವರ್ಟ್ ಮಾಡಬಹುದು. ಉದಾಹರಣೆ ನೋಡಿ, ಇಲ್ಲಿ
ಎಕ್ಸಾಂಪಲ್ ವಿಟಮಿನ್ಗಳು ಕೊಡ್ತಾ ಇದ್ದೀನಿ, ಜೀವಸತ್ವದ ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅದನ್ನು ಹೇಗೆ 4 ಪ್ರಶ್ನೆ ಮಾಡ್ಬೋದು ಅಂತ ಯೋಚನೆ ಮಾಡಿ ನೋಡಿ. ಒಂದು, ಇಂಪಾರ್ಟೆನ್ಸ್ ಆಫ್ ವಿಟಮಿನ್ ಎ ಏನು ಅಂತ ಕೇಳ್ಬೋದು. ಅದ್ರ ಕೆಳಗೆ 4 ಉತ್ತರ ಕೊಡ್ಬೋದು. 4 ಉತ್ತರಗಳು ಏನಾಗ್ಬೋದು? ಒಂದು, ಇರುಳು ಕುರುಡುತನ ಬರುತ್ತೆ ಅಂತ ಹೇಳ್ಬೋದು, ಅಥವಾ ಗಂಟಲಿನ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬೋದು, ಮೂತ್ರಪಿಂಡ ತೊಂದರೆ ಆಗ್ಬೋದು, ಏನೋ ಒಂದು 4 ಉತ್ತರ ಕೊಡ್ಬೋದು. ಅದಕ್ಕೆ ಒಂದೇ ಒಂದು ಉತ್ತರ ಇರುತ್ತೆ. ಹಾಗೆಯೇ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ಬಿ ಕಾಂಪ್ಲೆಕ್ಸ್? ಬಿ ಕಾಂಪ್ಲೆಕ್ಸ್ ನ ಮುಖ್ಯ ಏನು ಅಂತ ಕೇಳ್ತಾರೆ, ಎಸೆನ್ಷಿಯಲ್ ಅಂತ ಕೇಳ್ತಾರೆ. ಇಂಪಾರ್ಟೆನ್ಸ್ ಆಫ್ ವಿಟಮಿನ್ ಸಿ ಏನು? ವಿಟಮಿನ್ ಸಿ ಏನು ಅಂತ ಕೇಳ್ತಾರೆ. ಅಥವಾ ನಿಂಬೆಹಣ್ಣನ್ನು ಯಾತಕ್ಕೆ ನಾವು ಜಾಸ್ತಿ ತಿನ್ನಬೇಕು ಅಂತ ಕೇಳ್ಬೋದು. ಅಲ್ಲಿ ಸ್ಕರ್ವಿ ಅಂತಕ್ಕಂಥ ರೋಗ ಉತ್ಪತ್ತಿ ಆಗಿ, ಹೀಗೆ ಒಂದೇ ಒಂದು ಪ್ರಶ್ನೆಯನ್ನ ತೆಗೆದುಕೊಂಡಾಗ ಅಲ್ಲಿರ್ತಕ್ಕಂಥ 4 ಆಲ್ಟರ್ನೇಟಿವ್ಸ್ ಇರುತ್ತಲ್ಲ, 4 ಆಲ್ಟರ್ನೇಟಿವ್ಸ್ ABCD ಅಂತಕ್ಕಂಥದ್ದು, ಆ 4 ಸಹಿತ ನಾವು ಪ್ರಶ್ನೆಗಳ ರೂಪಕ್ಕೆ ಕನ್ವರ್ಟ್ ಮಾಡ್ಬೋದು. ಅಥವಾ ಆ 4 ಆಲ್ಟರ್ನೇಟಿವ್ಸ್ಗೆ ಏನು ಉತ್ತರವಿದೆ, ಅವುಗಳು ಏನನ್ನು ವಿವರಣೆ ಮಾಡುತ್ತೆ, ಅವುಗಳು ಏನನ್ನು ಎಕ್ಸ್ಪ್ಲೈನ್ ಮಾಡುತ್ತೆ ಅಂತ ನೀವು ತಿಳ್ಕೊಳ್ಳೋದಾದ್ರೆ, ನೀವು 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಉತ್ತರ ಬರೆಯೋದು ಒಂದೇ, 16 ಪ್ರಶ್ನೆಗಳಿಗೆ ಉತ್ತರ ಬರೆಯೋದು ಒಂದೇ ಆಗುತ್ತೆ. ಆದ ಕಾರಣ ನೀವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ಓದಿ ಆನ್ಸರ್ ಮಾಡಬೇಕಾದ್ರೆ ಕೆಳಗೆ ಕೊಟ್ಟಿರ್ತಕ್ಕಂಥ 4 ಆಲ್ಟರ್ನೇಟಿವ್ಸ್ಗೂ ಸಹಿತ ಉತ್ತರವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಯು ಮಸ್ಟ್ ಟ್ರೈ ಟು ನೋ ದಿ ಆನ್ಸರ್ಸ್ ಫಾರ್ ಆಲ್ ದಿ ಪಾಸಿಬಲ್ alternatives of one single question. A single question may contain 4 alternatives. I recommend you to know answers for all the 4 questions. Either you can read the textbook, or you can look at the YouTube, or you can Google and write down the answers. So if you answer like that, by answering 4 multiple choice questions, you will be knowing answers for 16 questions. ನೀವು 4 ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನ, ಆ 4 ABCDಗಳಿಗೆ ಉತ್ತರವನ್ನು ಕಂಡುಹಿಡ್ಕೊಂಡ್ರೆ, ಪುಸ್ತಕನಾರು ಓದಿ, ಗೂಗಲ್ನಾರು ಓದಿ, ಆ ಪುಸ್ತಕವನ್ನು ಓದಿ ನೀವು ಆ 4 ಆಲ್ಟರ್ನೇಟಿವ್ ಉತ್ತರವನ್ನು ಕಂಡುಹಿಡ್ಕೊಂಡ್ರೆ, ನೀವು 4 ಪ್ರಶ್ನೆಗಳಿಗೆ ಬದಲಾಗಿ 16 ಪ್ರಶ್ನೆಗಳಿಗೆ ಉತ್ತರ ಬರೀತೀರಾ. ಇದನ್ನ ನೀವು ಜ್ಞಾಪಿಸ್ಕೊಳ್ಳಿ. ನಿಮ್ಗೆ ತೊಂದರೆ ಇದ್ರೆ ನನಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಥ್ಯಾಂಕ್ ಯು. ಎಲ್ಲರಿಗೂ ಒಳ್ಳೆಯದಾಗಲಿ.